ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. 2025 ಮುಗಿತಾ ಇದೆ ಅಂಡ್ 2026 ಬರ್ತಾ ಇದೆ. ಅಂದ್ರೆ ನಮ್ಗೆ 2025ರಲ್ಲಿ ಯಾವ ಫಿಲಂ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದೆ ಅಂತ ನೋಡೋ ಸಮಯ. ಸೊ ಬನ್ನಿ, ಅಕ್ರಾಸ್ ಆಲ್ ದ ಲ್ಯಾಂಗ್ವೇಜಸ್ ಯಾವ ಫಿಲಂ ಜಾಸ್ತಿ ಕಲೆಕ್ಷನ್ ಮಾಡಿದೆ ಅಂತ ನೋಡೋಣ. ಅದರಲ್ಲಿ 10ನೇದು ಬಂದು ಸಿತಾರೆ ಜಮೀನ್ ಪರ್. ಇದು ಒಂದು ಸ್ಪೋರ್ಟ್ಸ್ ಕಾಮಿಡಿ ಹಿಂದಿ ಫಿಲಂ ಆಗಿತ್ತು ಅಂಡ್ ಈ ಫಿಲಂ ಅಲ್ಲಿ ಆಕ್ಟ್ ಮಾಡಿರೋದು ಅಮೀರ್ ಖಾನ್ ಅವರು ಮತ್ತೆ ಡೈರೆಕ್ಟ್ ಮಾಡಿರೋದು ಪ್ರಸನ್ನ ಅವರು. ಈ ಫಿಲಂ ಬಜೆಟ್ ಬಂದು ಸುಮಾರು 122 ಕೋಟಿ ಆಗಿತ್ತು ಅಂಡ್ ಈ ಫಿಲಂ ಗಳಿಸಿದ್ದು ಸುಮಾರು 265 ಕೋಟಿ. 9ನೇ ಫಿಲಂ ಬಂದು ದೇ ಕಾಲ್ ಹಿಮ್ ಓಜಿ. ಇದೊಂದು ಆಕ್ಷನ್ ಕ್ರೈಮ್ ತೆಲುಗು ಫಿಲಂ ಆಗಿತ್ತು. ಇದರಲ್ಲಿ ಆಂಧ್ರ ಪ್ರದೇಶದ ಕರೆಂಟ್ DCM ಪವನ್ ಕಲ್ಯಾಣ್ ಅವರು ಆಕ್ಟ್ ಮಾಡಿರುವಂತ ಫಿಲಂ ಆಗಿತ್ತು. ಮತ್ತೆ ಈ ಫಿಲಂ ಡೈರೆಕ್ಟ್ ಮಾಡಿದ್ದು ಸುಜಿತ್. ಇನ್ನು ಈ ಫಿಲಂ ಸುಮಾರು 200 ಕೋಟಿ ಬಜೆಟ್ ಅಲ್ಲಿ ಡೈರೆಕ್ಟ್ ಮಾಡಿದ್ರು. ಈ ಫಿಲಂ ಗಳಿಸಿದ ಮಾತ್ರ 293ರಿಂದ 300 ಕೋಟಿ ಅಂತ ಹೇಳಲಾಗ್ತಿದೆ. ಇನ್ನು 8ನೇ ಫಿಲಂ ಯಾವ್ದಪ್ಪ ಅಂದ್ರೆ ಅದು ಮಲಯಾಳಂನ ಲೋಕ್ ಚಾಪ್ಟರ್ 1 ಚಂದ್ರ. ಇದು ಮಲಯಾಳಂ ಅಲ್ಲಿ ಈ ವರ್ಷದ ಹೈಯೆಸ್ಟ್ ಗ್ರಾಸ್ ಫಿಲಂಗಳಲ್ಲಿ ಫಸ್ಟ್ ಆಗಿದೆ. ಮತ್ತೆ ಈ ಫಿಲಂ ನ ಡೈರೆಕ್ಟ್ ಮಾಡಿರೋದು ಡೊಮಿನಿಕ್ ಅರುಣ್. ಈ ಫಿಲಂ ಅಲ್ಲಿ ಆಕ್ಟ್ ಮಾಡಿರೋದು ಕಲ್ಯಾಣಿ ಪ್ರಿಯದರ್ಶಿನಿ ಅವರು. ಮತ್ತೆ ಈ ಫಿಲಂ ಬಜೆಟ್ ಬಂದು 30 ಕೋಟಿ ಆಗಿತ್ತು. ಹಾಗೆ ಈ ಫಿಲಂ ಗಳಿಸಿದ ಮಾತ್ರ 302ರಿಂದ 303 ಕೋಟಿ ಆಗಿದೆ. ಇನ್ನು 7ನೇದು ಬಂದು 2025ರಲ್ಲಿ ದಿ ಮೋಸ್ಟ್ ಹೈಪುಡ್ ಆರ್ ವೇಟೆಡ್ ಫಿಲಂಗಳಲ್ಲಿ ಒಂದಾದ ವಾರ್ 2 ಫಿಲಂ. ಇದೊಂದು ಆಕ್ಷನ್ ಥ್ರಿಲ್ಲರ್ ಫಿಲಂ ಆಗಿತ್ತು. ಇದರಲ್ಲಿ ರಿತಿಕ್ ರೋಷನ್ ಅಂಡ್ ಜೂನಿಯರ್ NTR ಅವರು ಆಕ್ಟ್ ಮಾಡಿದ್ರು. ಇದೊಂದು ಡೆಡ್ಲಿ ಕಾಂಬಿನೇಷನ್ ಆಗಿತ್ತು. ಆದ್ರೆ VFX ರೀಸನ್ ಇಂದ ಸುಮಾರು 300-350 ಕೋಟಿ ಬಜೆಟ್ ಅಲ್ಲಿ ಬಂದಂತ ಈ ಫಿಲಂ ಗಳಿಸಿದ ಮಾತ್ರ 325ರಿಂದ 350 ಕೋಟಿ ಅಷ್ಟೇ. ಇನ್ನು 6ನೇ ಫಿಲಂ ಬಂದು ಮಹಾವತಾರ್ ನರಸಿಂಹ. ಇದು ನಮ್ಮ ಕನ್ನಡದ ಹೆಮ್ಮೆಯ ಒಂಬಳೆ ಫಿಲಮ್ಸ್ ಅವರ ಆನಿಮೇಟೆಡ್ ಫಿಲಂ ಆಗಿತ್ತು. ಇದು ಕನ್ನಡ ಅಷ್ಟೇ ಅಲ್ಲದೆ ಹಿಂದಿ, ತಮಿಳ್, ತೆಲುಗು ಕೂಡ ರಿಲೀಸ್ ಆಗಿತ್ತು. ಇನ್ನು ಈ ಫಿಲಂ ನ ಸುಮಾರು 40 ಕೋಟಿ ಬಜೆಟ್ ಅಲ್ಲಿ ಮಾಡಿದ್ರು. ಹಾಗೆ ಇದು ಸುಮಾರು 305ರಿಂದ 310 ಕೋಟಿ ಕಲೆಕ್ಷನ್ ಮಾಡಿದೆ. 5ನೇ ಫಿಲಂ ಬಂದು ರಜನಿಕಾಂತ್ ಅವರ ಕೂಲಿ. ಇದು ಒಂದು ಆಕ್ಷನ್ ಥ್ರಿಲ್ಲರ್ ಫಿಲಂ ಆಗಿತ್ತು ಅಂಡ್ ಇದನ್ನ ಡೈರೆಕ್ಟ್ ಮಾಡಿರೋದು ಲೋಕೇಶ್ ಕನಕರಾಜ್ ಅವರು. ಇದು ಲೋಕೇಶ್ ಮತ್ತೆ ರಜನಿಕಾಂತ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫಿಲಂ ಆಗಿತ್ತು. ಇದು ಸುಮಾರು 350ರಿಂದ 450 ಕೋಟಿ ಬಜೆಟ್ ಬಲ್ಲಿ ಬಂದಂತ ಈ ಫಿಲಂ ತಮಿಳ್ನ ಫಸ್ಟ್ 1000 ಕ್ರೋರ್ ಫಿಲಂ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ಬಟ್ ಈ ಫಿಲಂ ಗಳಿಸಿದ ಮಾತ್ರ 575ರಿಂದ 675 ಕೋಟಿ ಅಷ್ಟೇ. ಇನ್ನು 4ನೇ ಫಿಲಂ ಯಾವುದು ಅಂತಂದ್ರೆ ಅದು ಸೈರಾ. ಇದು ಒಂದು ಹಿಂದಿ ಲ್ಯಾಂಗ್ವೇಜ್ ನ ಮ್ಯೂಸಿಕಲ್ ರೊಮ್ಯಾಂಟಿಕ್ ಡ್ರಾಮಾ ಫಿಲಂ. ಇನ್ನು ಈ ಫಿಲಂ ಅಲ್ಲಿ ಆಕ್ಟ್ ಮಾಡಿರೋದು ಅಯ್ಯನ್ ಪಾಂಡೆ. ಈ ಫಿಲಂ ಬಂದು ಒಂದು ಒಳ್ಳೆ ಲವ್ ಸ್ಟೋರಿ ಇರುವಂತ ಫಿಲಂ. ಹಾಗೆ ಈ ಫಿಲಂ ನ ಬಜೆಟ್ ಬಂದು 45 ಕೋಟಿ ಅಂಡ್ ಈ ಫಿಲಂ ಗಳಿಸಿದ ಮಾತ್ರ 579 ಕೋಟಿ. ಇನ್ನು 3ನೇದು ಬಂದು ನಮ್ಮ ಕನ್ನಡದ ಹೆಮ್ಮೆಯ ಚಿತ್ರ ಕಾಂತಾರ ಚಾಪ್ಟರ್ 1. ಇದು ಒಂದು ಮೈಥಾಲಜಿಕಲ್ ಡಿವೈನ್ ಆಕ್ಷನ್ ಫಿಲಂ ಆಗಿತ್ತು. ಇದನ್ನ ಡೈರೆಕ್ಟ್ ಮಾಡಿರೋದು ಮತ್ತೆ ಆಕ್ಟ್ ಮಾಡಿರೋದು ಬಂದು ರಿಷಬ್ ಶೆಟ್ಟಿ ಅವರು. ಇನ್ನು ಈ ಫಿಲಂ ನ ಪ್ರೊಡ್ಯೂಸ್ ಮಾಡಿರೋದು ಹೊಂಬಾಳೆ ಫಿಲಮ್ಸ್ ಅವರು. ಇದು ಈ ವರ್ಷದ ಕನ್ನಡದ ಟಾಪ್ ಹೈಯೆಸ್ಟ್ ಗ್ರಾಸ್ಡ್ ಫಿಲಂ ಕೂಡ ಆಗಿದೆ. ಇನ್ನು ಈ ಫಿಲಂ ನ ಸುಮಾರು 125 ಕೋಟಿ ಬಜೆಟ್ ಅಲ್ಲಿ ಮಾಡಿದ್ರು ಅಂಡ್ ಈ ಫಿಲಂ ಗಳಿಸಿದ ಮಾತ್ರ 850ರಿಂದ 900 ಕೋಟಿ. 2ನೇ ಫಿಲಂ ಬಂದು ಚಾವಾ. ಇದೊಂದು ಎಪಿಕ್ ಹಿಸ್ಟಾರಿಕಲ್ ಹಿಂದಿ ಆಕ್ಷನ್ ಫಿಲಂ ಆಗಿತ್ತು. ಇದು ಸಾಂಬಾಜಿ ಅವರ ರಿಯಲ್ ಲೈಫ್ ಮೇಲೆ ಮಾಡಿರುವಂತಹ ಚಿತ್ರ. ಹಾಗೆ ಈ ಫಿಲಂ ನ ಡೈರೆಕ್ಟ್ ಮಾಡಿರೋದು ಲಕ್ಷ್ಮಣ್ ಉತ್ತೇಕರ್ ಅವರು. ಈ ಫಿಲಂ ಅಲ್ಲಿ ಆಕ್ಟ್ ಮಾಡಿರೋದು ವಿಕಿ ಕುಶಲ್ ಅಂಡ್ ಇದು ಅವರ ಹೈಯೆಸ್ಟ್ ಗ್ರಾಸ್ ಫಿಲಂ ಕೂಡ ಆಗಿದೆ. ಮತ್ತೆ ಈ ಫಿಲಂ ನ ಬಜೆಟ್ ಬಂದು 90ರಿಂದ 130 ಕೋಟಿ ಆಗಿತ್ತು. ಆದ್ರೆ ಈ ಫಿಲಂ ಕಲೆಕ್ಷನ್ ಮಾಡಿರೋದು ಮಾತ್ರ 900ರಿಂದ 950 ಕೋಟಿ ಅಂತ ಹೇಳಲಾಗ್ತಿದೆ. ಇನ್ನು ಈ ವರ್ಷದ ಟಾಪ್ 1 ಇರೋದು ದುರಂಧರ್. ಇದು ಒಂದು ಹಿಂದಿ ಲ್ಯಾಂಗ್ವೇಜ್ ನ ಸ್ಪೈ ಆಕ್ಷನ್ ಥ್ರಿಲ್ಲರ್ ಫಿಲಂ ಆಗಿತ್ತು. ಈ ಫಿಲಂ ನ ಡೈರೆಕ್ಟ್ ಮಾಡಿರೋದು ಆದಿತ್ಯ ದಾರ್. ಇದು ಒಂದಷ್ಟು ರಿಯಲ್ ಇನ್ಸಿಡೆಂಟ್ಸ್ ಮೇಲೆ ಮಾಡಿರುವಂತ ರಿಯಲ್ ಸ್ಟೋರಿ ಫಿಲಂ ಆಗಿದೆ. ಈ ಫಿಲಂ ಅಲ್ಲಿ ಆಕ್ಟ್ ಮಾಡಿರೋದು ರಣವೀರ್ ಸಿಂಗ್ ಅವರು. ಇದು ರಣವೀರ್ ಸಿಂಗ್ ಅವ್ರಿಗೆ ಮತ್ತೆ ಬಾಲಿವುಡ್ ಗೆ ಈ ವರ್ಷದ ಹೈಯೆಸ್ಟ್ ಗ್ರಾಸಿಂಗ್ ಫಿಲಂ ಕೂಡ ಆಗಿದೆ. ಇನ್ನು ಈ ಫಿಲಂ ಬಜೆಟ್ ಬಂದು 250ರಿಂದ 300 ಕೋಟಿ ಆಗಿತ್ತು. ಫಿಲಂ ಈಗ ಸದ್ಯಕ್ಕೆ ಅಂದ್ರೆ ಈ ವಿಡಿಯೋ ಮಾಡೋ ತನಕ 1080 ಕೋಟಿ ಕಲೆಕ್ಷನ್ ಮಾಡಿತ್ತು. ಸ್ಟಿಲ್ ಇನ್ನ ಥಿಯೇಟರ್ ಅಲ್ಲಿ ರನ್ ಆಗ್ತಾ ಇರೋ ಈ ಫಿಲಂ 1200ರಿಂದ 250 ಕೋಟಿ ಕಲೆಕ್ಷನ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ಈ ಫಿಲಂ ನ ಪಾರ್ಟ್ 2 ಬಂದು ಮಾರ್ಚ್ 19ಗೆ ರಿಲೀಸ್ ಆಗ್ತಿದೆ. ಇದಿಷ್ಟು ಆಗಿತ್ತು ಈ ವರ್ಷದ ಟಾಪ್ 10 ಹೈಯೆಸ್ಟ್ ಗ್ರಾಸ್ಡ್ ಫಿಲಮ್ಸ್ ಅಂಡ್ ಇದನ್ನ ನಾನು 2 ಸೈಟ್ಸ್ ಗಳನ್ನ ರೆಫರ್ ಮಾಡಿರುವಂತ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.